ನಮಸ್ಕಾರ. ವೇದಿಕೆ ಮೇಲೆ ಗಣ್ಯರೇ, ಸ್ನೇಹಿತರೆ, ಬರಿಬೇಕು ಅಂತ ಶುರು ಮಾಡಿದವನಲ್ಲ. ಪ್ರಕ್ರಿಯೆ ಬಹಳ ತಡವಾಗಿ ಶುರು ಆಯಿತು. ನನ್ನ ಬರವಣಿಗೆದು ಕಥಾ ಸಂಕಲನದಲ್ಲಿ ಇದು ನನ್ನ 2ನೇದು, ಒಟ್ಟು 5ನೇ ಪುಸ್ತಕ. ಇದು ಹೇಗೆ ಅಂತಂದರೆ, ಕೆಲವೊಂದು ವಿಚಾರಗಳನ್ನು ಹೇಳದೇ ಇರೋಕ್ಕೆ ಸಾಧ್ಯ ಇಲ್ಲ. ನಾವು ಎದೆ ಭಾರ ಇಳಿಸ್ಕೊಳ್ಳೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹುಟ್ಕೊಂಡಂಥ ಕಥೆಗಳು, ಎಳೆಗಳು ಈ ರೀತಿಯ ರೂಪವನ್ನು ಪಡ್ಕೊಂಡ್ವು. ಒಂದಿಷ್ಟು ಕಥೆಗಳಿಗೆ ನನ್ನ ಬಂಧು ತೇಜಸ್ವಿ ವ್ಯಾಸ್ ಕಡ್ಡಿಗೀರಿ ಕೊಟ್ಟಿದ್ದಾರೆ. ಅದರ ಪರಿಣಾಮ ಆ ಕಡ್ಡಿ ಬೆಳಕನ್ನು, ದೀಪವನ್ನು ಹಾಕ್ಸಿದ್ದೀನಿ ನಾನು. ಆತನಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ನನ್ನ ಕಥೆಗಳ ಬಗ್ಗೆ, ನನ್ನ ಪುಸ್ತಕದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ನಿಮಗೆ ಬಿಟ್ಟಿದ್ದೀನಿ. ಆಪ್ತರಾದ ವಸ್ತಾರೆ ಸರ್ ಇಲ್ಲೇ ಇದ್ದಾರೆ. ಅವರು ಒಂದು ಕಡೆ ಹೇಳ್ತಾರೆ, ನಾನು ಪುಸ್ತಕ ಬರೆದ ನಂತರ ಅದರ ಭವಿಷ್ಯ, ಅದರ ಅಳಿವು ಮತ್ತು ಉಳಿವು ಇರುವುದು ಓದುಗರ ಕೈಯಲ್ಲಿ. ಆ ಮಾತನ್ನು ನಾನು ಇವತ್ತು ಕೂಡ ನಾನು ಅನುಮೋದಿಸ್ತೀನಿ, ನಂಬಿದ್ದೀನಿ ಕೂಡ. ಹಾಗಾಗಿ ಈ ಪುಸ್ತಕವನ್ನು ನಿಮಗೆ ಕೊಟ್ಟಿದ್ದೀನಿ, ನಿಮ್ಗೆ ಬಿಟ್ಟಿದ್ದೀನಿ. ಅದರ ಅಳಿವು ಉಳಿವು ನಿಮ್ಮ ಕೈಲಿದೆ. ಅಂಕಿತದ ಪ್ರಕಾಶ್ಗೆ, ಪ್ರಭಾ ಮೇಡಮ್ಗೆ, ಮುಖಚಿತ್ರ ಮಾಡಿದಂಥ ಕಿರಣ್ ಮಾಡಾಳ್ ಅವರಿಗೆ, ಹಾಗೆ ಈ ಪ್ರತಿಯೊಂದು 10 ಕಥೆಗಳಿಗೆ ಒಂದೊಂದು ಅಭಿಪ್ರಾಯವನ್ನು ಬರೆದಂಥ ನಿಂಜೂರು ಸರ್ ಇರ್ಬೋದು, ವಸುಧೇಂದ್ರ ಇರ್ಬೋದು, ಮೇಘನಾ ಸುಧೀಂದ್ರ ಇರ್ಬೋದು, ಆಶಾ ಇರ್ಬೋದು, ತುಂಬ ಜನ ಇದ್ದಾರೆ. ಬೊಳ್ವರ್ ಮೊಹಮ್ಮದ್ ಕುಂಜಿ ಸರ್ ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಪುಸ್ತಕ ಕೊಂಡು ಓದಿ, ಎಲ್ಲ ಪುಸ್ತಕಗಳನ್ನು ಕೊಂಡು ಓದಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಪುಸ್ತಕದ ಬಗ್ಗೆ ಜೋಗಿ ಅವರು ಚೆನ್ನಾಗಿ ಮಾತಾಡಿದ್ದಾರೆ, ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮಾತಿನಲ್ಲಿ ಹೇಳ್ತಾ ಇದ್ದರು ಎಂ ವ್ಯಾಸರ ಬಗ್ಗೆ. ಎಂ ವ್ಯಾಸ ಮತ್ತೆ ಯಾರೂ ಅಲ್ಲ, ನನ್ನ ಮಾವ ಆಗಬೇಕು. ನನ್ನ ದೊಡ್ಡಪ್ಪ ಈಶ್ವರಯ್ಯ ಅಂತ ತುಷಾರದ ಫೌಂಡರ್ ಎಡಿಟರ್ ಆಗಿದ್ದವರವರು. ಸೊ ನಾಗ್ತಿಹಳ್ಳಿ ಅವರಿಗೆ ಗೊತ್ತಿರುತ್ತೆ. ನನ್ನ ತಂದೆ ಶ್ರೀಕೃಷ್ಣ ಅನಂತಪುರ ಅಂತ, ಈಸ್ ಅ ಪೋಯೆಟ್, ಕವಿ. ಹಾಗಾಗಿ ಒಂದಿಷ್ಟು ರಕ್ತಗತವಾಗಿ ಬಂದಿದ್ದು ಇದೆ. ಸೊ ಹಾಗಾಗಿ ಎಂ ವ್ಯಾಸರ ಛಾಯೆ ಇರ್ಬೋದು, ದೊಡ್ಡಪ್ಪ ಅಪ್ಪನ ಒಂದು ಆಶೀರ್ವಾದ ಇರ್ಬೋದು, ಇದರಿಂದ ಈ ಕೃತಿ ಹೊರಗೆ ಬಂದಿದೆ. ಇನ್ನೊಂದು ವಿಷಯ ಏನು ಅಂತಂದರೆ, ನನ್ನ ಮೊದಲನೇ ಕಥಾ ಸಂಕಲನ ಕಾಗೆ ಮತ್ತು ಕಡಲೆಬೇಳೆ ಪಾಯಸ ಮಲಯಾಳಕ್ಕೆ ತರ್ಜುಮೆಗೊಂಡಿದೆ. ನನ್ನ ಮಲಯಾಳಂ ತರ್ಜುಮೆ ಮಾಡಿದೆ ಸುಧಾಕರ್ ರಾಮಂತಳ್ಳಿ ಸರ್ ಇಲ್ಲೇ ಇದ್ದಾರೆ. ಅವರಿಗೆ ನಾನೊಂದು ಗೌರವ ಪ್ರತಿ ಕೊಡಬೇಕು ಅಂತ ನಾನು ನಾಗ್ತಿಹಳ್ಳಿ ಸರ್ನ ಕೇಳ್ತಾ ಇದ್ದೀನಿ. ಸರ್ ಪ್ಲೀಸ್.